ಸಂಡೂರು ಉಪಚುನಾವಣೆಯ ಈ ಒಂದು ಬಿಜೆಪಿ ಅಭ್ಯರ್ಥಿಯಾಗಿರತಕ್ಕಂತಹ ಬಂಗಾರು ಹನುಮಂತ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಈಗಾಗಲೇ ಕ್ಷೇತ್ರದ ಹಲವಾರು ಬೂತ್ಗಳಿಗೆ ಭೇಟಿ ನೀಡಿ ಈ ಒಂದು ಹೇಗಿದೆ ಸಾರ್ವಜನಿಕರ ಪ್ರತಿಕ್ರಿಯೆ ಅನ್ನುವುದರ ಬಗ್ಗೆ ಅವರ ಮಾತುಗಳಲ್ಲಿ ಆಲಿಸಿದ್ದಾರೆ. ಹಾಗೂ ಈ ಆಲಿಸುವುದರ ಜೊತೆಗೆ ಈ ಒಂದು ಸಂಡೂರಿನ ಈ ಒಂದು ಕಾಂಗ್ರೆಸ್ ಭದ್ರಕೋಟೆಗೆ ಸಾಕಷ್ಟು ಪೈಪೋಟಿಯನ್ನು ನೀಡಿದರು. ಹೇಗಿದೆ ಪರಿಸ್ಥಿತಿ ಅನ್ನೋದರನ್ನು ಅವರ ಮಾತುಗಳಲ್ಲೇ ಕೇಳಿ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದೆ ಈಗೆಲ್ಲ ವಾತಾವರಣ ಇವತ್ತಿಂದು? ತುಂಬ ಚೆನ್ನಾಗಿದೆ. ಸಂಡೂರು ಕ್ಷೇತ್ರದ ಜನತೆ ಬದಲಾವಣೆ ಮಾಡೋ ಸಮಯ ಬಂದಿದೆ. ಈಗ ಅವರು ಬದಲಾವಣೆ ಮಾಡಬೇಕಂತ ಹಠ ತೊಟ್ಟಿದ್ದಾರೆ. ಈ ಒಂದು ದಿನ ಸಂಡೂರು ಕ್ಷೇತ್ರದ ಕಾಂಗ್ರೆಸ್ ನಿರ್ಣಾಯಕ ಮಾಡೋ ದಿನ ಇವತ್ತು. ಆ್ಯಕ್ಚುಲಿ 23ನೇ ತಾರೀಕು ಮತಗಟ್ಟೆ ಓಪನ್ ಮಾಡಿದಾಗ ಭಾರತೀಯ ಜನತಾ ಪಕ್ಷ ಇತಿಹಾಸ ಸೃಷ್ಟಿ ಇಲ್ಲಿ ಈ ಭಾಗದ ಶಾಸಕನಾಗಿ ನಮ್ಮ ಸಂಡೂರು ಕ್ಷೇತ್ರದ ಜನತೆ ಆಯ್ಕೆ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾರೆ. ಇಲ್ಲಿವರೆಗೂ ಕೇವಲ 31% ಮಾತ್ರ ಮತದಾನ ಆಗಿದೆ. ಅದರಲ್ಲಿ ಯುವ ಮತದಾರರು ಜಾಸ್ತಿ ಪ್ರಮಾಣದಲ್ಲಿ ಮತಗಟ್ಟೆಗಳಿಗೆ ಬಂದಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲಿ ಇದು ಯಾಕಂದರೆ ಇಲ್ಲಿ ಸ್ವಲ್ಪ ಗುಡ್ಡಗಾಡು ಪ್ರದೇಶದಿಂದ ಸ್ವಲ್ಪ ಎಲ್ಲ ಮೇಲೆ ದುಡ್ಲಿಕ್ಕೆಲ್ಲ ಹೋಗಿರ್ತಾರೆ. ಗುಡ್ಡು ಮೈನ್ಸ್ಗೆಲ್ಲ ಇರೋದ್ರಿಂದ ಈಗ ಒಂದು 12 ಗಂಟೆ 12:30 ತ್ವರಿತಗತಿಯಲ್ಲಿ ಬರ್ತಿದ್ದಾರೆ. ಈಗ ನಾನು ನೋಡೋಕ್ಕೆ ಮುಂದೆ ಎಲ್ಲ ಬೂತ್ಗೆ ವಿಸಿಟ್ ಮಾಡಿದೆ. ಸಾಲುಗಟ್ಟೆಯಲ್ಲಿ ಸುಮಾರು 100 ಸಂಖ್ಯೆಯಲ್ಲಿ ನಿಂತಿದ್ದಾರೆ. ಸಾಯಂಕಾಲ 5 ಗಂಟೆ ಆಗೋದ್ರಾಗ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಆಗುತ್ತೆ, ಏನು ತೊಂದರೆ ಇಲ್ಲ. ಇಲ್ಲೇ ಒಂದು ಕಡೆ ಈ ಒಂದು ಜಿಲ್ಲಾಡಳಿತವು ಈಗಾಗಲೇ ಈ ಒಂದು ಮತದಾನ ಪ್ರಮಾಣವನ್ನು ಹೆಚ್ಚಿಸಲು ಸಾರ್ವತ್ರಿಕ ರಜೆಯನ್ನು ಘೋಷಿಸಿದೆ. ಇದ್ರ ಬಗ್ಗೆ ಏನು ಹೇಳೋದು? ಯಾಕಂದರೆ ಮತದಾನ ರಜೆ ಮಾಡಿದ್ದು ಭಾಳ ಒಳ್ಳೆಯದು. ಇವತ್ತು ಇಲ್ಲೆಲ್ಲ ಪಾಪ ಕೂಲಿ ಕಾರ್ಮಿಕರು ದುಡ್ಕೊಂತಿನ ಕೆಲಸ ಮಾಡ್ತಾರೆ. ಇವತ್ತು ರಜೆ ಕೊಟ್ಟಿರೋದೇನಪ್ಪ ಅಂತಂದರೆ ಅವ್ರಿಗೆ ಮತದಾನ ಮಾಡಲಿಕ್ಕೆ ಕೂಡ ಒಂದು ಅನುಕೂಲ ಆಗುತ್ತೆ. ಯಾಕಂದರೆ ಅನೇಕ ಮೈನ್ಸ್ಗಳಾಗಿರ್ಬೋದು, ಕಾರ್ಖಾನೆಗಳಾಗಿರ್ಬೋದು ಇವತ್ತು ರಜೆ ಕೊಡಲಿಕ್ಕೆ ಯಾವುದೇ ಕಡೆಕಾಗಲ್ಲ. ಹಂಗೆ ಗೌರ್ಮೆಂಟೇ ರಜೆ ಕೊಟ್ಟಿರೋದ್ರಿಂದ ಎಲ್ಲರೂ ಮತದಾನದಲ್ಲಿ ಕಡ್ಡಾಯವಾಗಿ ಭಾಗಿಯಾಗ್ತಾರೆ. ಅನೇಕ ಜನ ಯುವಕರೆಲ್ಲ ಮತದಾನದಲ್ಲಿ ತುಂಬ ಖುಷಿಯಿಂದ ಮತದಾನ ಚಲಾಯಿಸ್ತಿದ್ದಾರೆ ಎಲ್ಲ ಪೂರ್ತಿ. ಪ್ರತಿ ಬಾರಿ ಚುನಾವಣೆಗಿಂತ ಈ ಬಾರಿಯ ಚುನಾವಣೆ ವಿಭಿನ್ನವಾಗಿದೆ. ಅದರಲ್ಲೂ ಬಿಜೆಪಿಯ ಹನುಮಂತ ಅವರೇ ಇದಕ್ಕೆ ಕಾರಣ ಮತ್ತು ಅವರ ಹಿಂದಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಅವರೇ ಕಾರಣ ಎಂಬುದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಕ್ಕಂಥ ಮಾತಾಗಿದೆ. ನಿಜ. ಇವತ್ತು ಇಲ್ಲಿ ಏನಾಗಿದೆ ಅಂತಂದರೆ ಸಂತೋಷ್ ಯಾದವ್ ಅವರು ಮತ್ತು ತುಕಾರಾಮ್ ಅವರು ಅವ್ಯವಹಾರವಾಗಿ ಒಂದು ದೊಡ್ಡ ನಾಟಕದ ಒಂದು ಕೋಟೆನೇ ಕಟ್ಟಿಬಿಟ್ಟಿದ್ರು. ಇವತ್ತು ಆ ಕೋಟೆ ಕುಸಿತಾ ಇದೆ. ಹಂಗಾಗಿ ಅವರು ಅಪಪ್ರಚಾರಗಳು ಮಾಡ್ಕೊಂತ ಅದು ಎಲ್ಲ ಮಾಡ್ಕೊಂತ ಈ ರೀತಿ ಮಾಡ್ಕೊಂತ ಬಂದರು. ಇವತ್ತು ಅಂಥ ಡಮ್ಮಿ ಕೋಟೆನ ಕೆಡವಿ ಹಾಕಕ್ಕೆ ನಮ್ಮ ಕಾರ್ಯಕರ್ತರ ಪಣ ತೊಟ್ಟು ನಿಂತರು, ನಾವು ನಿಂತಿದ್ದೀವಿ. ಜನಾರ್ದನ್ ರೆಡ್ಡಿ ಅಣ್ಣವರು 14 ವರ್ಷಗಳ ಕಾಲ ನಂತರ ಇಲ್ಲಿ ಬಳ್ಳಾರಿಗೆ ಆಗಮಿಸಿದರು. ಹಂಗಾಗಿ ನಮ್ಮೆಲ್ಲ ಕಾರ್ಯಕರ್ತರಲ್ಲಿ ಮತ್ತು ನಮ್ಮ ಬಳ್ಳಾರಿ ಜನತೆಯಲ್ಲಿ ಒಂದು ಸಂತೋಷದ ಮತ್ತು ಖುಷಿಯ ವಿಚಾರ ಮನೆ ಮಾಡಿತ್ತು. ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ನನಗೆ ಘೋಷಣೆ ಮಾಡಿತ್ತು. ಮತ್ತು ನಮ್ಮ ಸಹೋದರ ದಿವಾಕರಣ್ಣವರು ಮತ್ತು ನಮ್ಮೆಲ್ಲ ಉಳಿಕೆ ಆಕಾಂಕ್ಷಿಗಳು ಒಗ್ಗಟ್ಟಾಗಿ ನಿಂತಿದ್ದು ಬಳ್ಳಾರಿ ಮತ್ತು ನಮ್ಮ ಒಂದು ಸಂಡೂರು ಕ್ಷೇತ್ರದಲ್ಲಿ ಬಿಜೆಪಿಲಿ ಒಂದು ಹೊಸ ಅಲೆ ಹುಟ್ಟಾಕಿತ್ತು. ಹಾಗಾಗಿ ಈ ಬಾರಿ ಸಂಡೂರಲ್ಲಿ ಭಾರತೀಯ ಜನತಾ ಪಕ್ಷ ಒಂದು ಇತಿಹಾಸ ಸೃಷ್ಟಿ ಮಾಡಿ ಕನಿಷ್ಠ 10ರಿಂದ 15 ಸಾವಿರ ಗೆಲುವಿನ ಅಂತರವನ್ನು ನಾವು ಕೊಡುತ್ತೆ ಅಂತಂದೇ ಒಂದು ನಂಬಿಕೆ ಇದೆ. ಈ ಒಂದು ಚುನಾವಣೆಯ ಕಾವು ಸಂಡೂರು ಕ್ಷೇತ್ರದಲ್ಲಿ ರಂಗೇರಿದ ದಿನದಿಂದಲೂ ಸಹ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಅಂದರೆ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯಿಂದ ಹಿಡಿದು ಸುಮಾರು 74 ಜನ ಬಿಜೆಪಿಯ ಹಿರಿಯ ನಾಯಕರೆಲ್ಲ ಬಂದೋದ್ರು. ಅವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಯಾಕಪ್ಪ ಅಂದ್ರೆ ನಿಮ್ಮ ಪರವಾಗಿ ಅವರು ಈ ಒಂದು ಪ್ರಚಾರ ಮಾಡಿ ಶ್ರಮಿಸಿದರು. ಮೊದಲನೇದಾಗಿ 83 ವರ್ಷ ವಯಸ್ಸಾದರೂ ಕೂಡ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಸುಮಾರು ಸತತವಾಗಿ ಬಂದು ಪ್ರಚಾರ ಮಾಡಿದರು. ಸತತವಾಗಿ 7ರಿಂದ 8 ತಾಸು ನಿಂತರು. ಅವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ತಿಳಿಸುತ್ತೆ. ಮತ್ತು ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಕೂಡ ಅವರು ಸತತವಾಗಿ 2 ದಿನಗಳ ಕಾಲ ಪ್ರವಾಸ ಮಾಡಿದ್ರು. ಅವ್ರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ತಿಳಿಸುತ್ತೆ. ಉಳಿಕಿದ್ದಂತೆ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರನವರು, ಜನಾರ್ದನ್ ಮತ್ತು ನಮ್ಮ ರಾಮನವರು ಎಲ್ಲ ಇರ್ತಕ್ಕಂಥ ಮುಖಂಡರುಗಳು, ರಾಜ್ಯದ ವಿವಿಧ ಕಡೆಯಿಂದ ಬಂದಿರ್ತಾರೆ ನಮ್ಮ ಕಾರ್ಯಕರ್ತರು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಭಾರತೀಯ ಜನತಾ ಪಕ್ಷದಲ್ಲಿ ಗೆಲ್ಲಬೇಕು. ಇದುವರೆಗೆ ಇಲ್ಲಿ ಕಾಂಗ್ರೆಸ್ಸಿಂದ ಬರೀ ಗೆದ್ಕೊಂತ ಬಂದಿತ್ತು. ಒಂದು ಬಾರಿ ಆಗಲಿ ಬಿಜೆಪಿ ಹುಟ್ಟಾಕಿ ಮುಂದಿನ 28ರ ಚುನಾವಣೆ ನಡೀತಕ್ಕಂಥ ಒಂದು ಚುನಾವಣೆಯಲ್ಲಿ ಭದ್ರ ಬುನಾದಿ ಆಗಲಿಕ್ಕೆ ಇಲ್ಲಿ ಸಂಡೂರಿಂದಲೇ ಗೆದ್ದು ತೋರಿಸ್ಬೇಕಂತ ಒಂದು ಆಟ ತೊಟ್ಟು ಎಲ್ಲ ರಾಜ್ಯ ನಾಯಕರು ಬಂದು ಪ್ರಚಾರ ಕಾರ್ಯಗಳನ್ನು ಭಾಗಿಯಾದರು. ಕಳೆದ ಚುನಾವಣೆಯಲ್ಲಿ 31,000 ವೋಟ್ ಪಡೆದಂತಹ ದಿವಾಕರ್ ಅವರ ಓಟುಗಳು ಈ ಸಾರಿ ಅವರೇ ಬಿಜೆಪಿಗೆ ಇಲ್ಲಿ ಇರೋದ್ರಿಂದಾಗಿ ಅವೆಲ್ಲ ಓಟುಗಳು ಸಹ ತಮಗೆ ಕನ್ವರ್ಟ್ ಆಗ್ತವೆ ಅಂತಂದೇಳಿ ಒಂದು ವಿಶ್ವಾಸ ಇದೆಯಾ? ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ದಿವಾಕರಣ್ಣವರು ಅವರು ಕಳೆದ ಚುನಾವಣೆ KRPP ನಿಂತರು. ಇವತ್ತು KRPP ಬಿಜೆಪಿ ಎಲ್ಲ ನಿಂತಿದ್ದು ಎಲ್ಲ ಮಾತುಕತೆ ಮಾಡ್ಕೊಂಡು ಬಂದರು ಎಲ್ಲ ಪೂರ್ತಿ. ಹಾಗಾಗಿ ನಾವು ಹೇಳೋದೇನಂತಂದರೆ ನಾನು ಹೇಳೋದೇನಂತಂದರೆ ಎಲ್ಲರೂ ಒಗ್ಗಟ್ಟಾಗಿ ಮಾಡೋದ್ರಿಂದ ದಿವಾಕರ್ ಆದರೂ ಕೂಡ ನಮ್ಮ ಸಹೋದರಿದ್ದಂಗೆ ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ನನ್ನ ಮುಖಂಡರುಗಳು ಎಲ್ಲರೂ ಸೇರಿ ಒಗ್ಗಟ್ಟಾಗಿ, ಜೊತೆಗೆ ಕಾಂಗ್ರೆಸ್ಸಲ್ಲೇನು ಅಸಮಾಧಾನ ಬಗೆಹರಿಸಿತು. ನಮ್ಮ ಸಹೋದರದ ತುಮಟಿ ಲಕ್ಷ್ಮಣವರು ಮತ್ತು ಮಾವನ ಶಿವರಾಮ್ ಅವರು ಕೂಡ ಟಿಕೆಟ್ ಕೊಡಲಿಲ್ಲ. ಎಲ್ಲೋ ಒಂದು ರೀತಿಯಿಂದ 65,000 ST ಮೀಸಲಾತಿದ್ರು ಕೂಡ ಅವರಾಗ ಒಂದು ಏನು ಕಾಂಗ್ರೆಸ್ ಸರ್ಕಾರ ಮತ್ತು ಅವರ ಮುಖಂಡರುಗಳು
ಇವತ್ತು ಸಮಾಜನ ತುಳಿತಕ್ಕಂಥ ಕೆಲಸ ಮಾಡಿತ್ತು, ಬರೀ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕ್ತ ಕೆಲಸ ಮಾಡಿತ್ತು. ಹಾಗಾಗಿ ಅಸಮಾಧಾನ ಕೂಡ ಇದೆ ಮತ್ತು ಆಡಳಿತದ ಅಲ್ಲೇನೇ ಇದೆ, ಅದು ನನಗೆ ಪ್ಲಸ್ ಆಗುತ್ತೆ. ಇದು ಒಂದು ರಾಜ್ಯದಲ್ಲಿ ಈಗ ಕಾಂಗ್ರೆಸ್ ಪಕ್ಷನೇ ಅಧಿಕಾರದಲ್ಲಿದೆ, ಅದರಿಂದಾಗಿ ಬೈ ಎಲೆಕ್ಷನ್ನಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಅದಕ್ಕೆ ಒಲವು ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಅದನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವೇ ಅಧಿಕಾರದಲ್ಲಿದೆ, ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಅದರ ಪರವಾಗಿನೇ ಜನರ ಅಲೆ ಇರುತ್ತೆ ಅನ್ನೋದು ಒಂದು ನಾಣ್ಣುಡಿ ಇದೆ. ಇದನ್ನೇ ತಾವು ಹೆಂಗೆ ಕನ್ವರ್ಟ್ ಮಾಡ್ತಾ ಇದ್ದೀರಿ, ಅಂದರೆ ಕಾಂಗ್ರೆಸ್ಸಿನ ಓಟುಗಳಲ್ಲಿ ಬಿಜೆಪಿಗೆ? ಅಲ್ಲ, ಇಲ್ಲಿ ಯಾವುದೇ ಒಂದು ಬೈ ಎಲೆಕ್ಷನ್ ಆದರೂ ಕೂಡ ಸರ್ಕಾರದ ಪರವಾಗಿನ ಆಡಳಿತ ಯಂತ್ರ ಕೆಲಸ ಮಾಡ್ತಿದೆ. ಈಗಲೂ ಕೂಡ ಪೊಲೀಸ್ ಇಲಾಖೆಯಿಂದ ಹಿಡಿದು ಒಂದು ತಾಲೂಕು ಆಫೀಸಿಂದ ಹಿಡಿದು ಟೋಟಲ್ ಎಲ್ಲ ಒಂದು ರೂಲಿಂಗ್ ಗೌರ್ಮೆಂಟ್ ಪ್ರಕಾರ ಕೆಲಸ ಮಾಡ್ತಿದೆ. ಕೆಲವು ಅಂಗನವಾಡಿ ಕಾರ್ಯಕರ್ತರು ಇರ್ಬೋದು, ಪೊಲೀಸ್ ಪೇದೆಗಳಿರ್ಬೋದು, ಬಹಿರಂಗವಾಗಿ ಕಾಂಗ್ರೆಸ್ ಅಭ್ಯರ್ಥಿ ಕೆ ಅನ್ನಪೂರ್ಣ ಕನ್ನಡ ಪ್ರಚಾರ ಮಾಡ್ತಾ ಇದ್ದಾರೆ. ಚುನಾವಣೆಗೆ ಕೂಡ ನಾವು ದೂರು ಕೊಟ್ಟಿದ್ದೀವಿ, ಅವ್ರ ವಿರುದ್ಧ ಕೂಡ ಕ್ರಮ ಆಗಬೇಕಂತಂದೇಳಿ ನಾವು ಒಂದು ಎಲ್ಲರ ಜನ ಆಗಿರ್ಬೋದು, ನಾವಾಗಿರ್ಬೋದು ಆಕ್ರೋಶ ವ್ಯಕ್ತಪಡಿಸಿವಿ. ಇಂತಿಷ್ಟು ಈ ಒಂದು ಬಿಜೆಪಿ ಸಂಡೂರು ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂತಹ ಬಂಗಾರು ಹನುಮಂತರವರು ಈ ಬಾರಿಯೂ ಈ ಒಂದು ಕಾಂಗ್ರೆಸ್ನ ಭದ್ರಕೋಟೆಯನ್ನು ಛಿದ್ರ ಮಾಡಿ ಸುಮಾರು 10 ರಿಂದ 15,000 ಮತಗಳ ಅಂತರದಿಂದ ಗೆದ್ದೇ ಗೆಲ್ಲುತ್ತೇವೆ ಅನ್ನತಕ್ಕಂತಹ ಮಾತನ್ನು, ವಿಶ್ವಾಸದ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ.